ನಾಳೆ ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೆಚ್ಚಿನ ನಟನನ್ನು ಕಣ್ತುಂಬಿಕೊಳ್ಬೇಕು ಅಂತೇಳಿ ಅಭಿಮಾನಿಗಳು ಕಾತರದಿಂದ ಇದ್ದಾರೆ. ಅಭಿಮಾನಿಗಳಿಗಾಗಿ ಜೈಲಿಂದಲೇ ಪತ್ರ ಬರೆದಿರೋದು ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಮೂಲಕವಾಗಿ ನಟ ದರ್ಶನ್ ಸಂದೇಶ ಕೊಟ್ಟಿರೋದಲ್ಲಿ ದರ್ಶನ್ ಸಂದೇಶದ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ತನ್ನ ಸೆಲೆಬ್ರಿಟೀಸ್ಗಾಗಿ ದರ್ಶನ್ ಅವರ ಅಭಿಮಾನಿಗಳನ್ನು ಕರೆಯೋದೇ ಮೈ ಸೆಲೆಬ್ರಿಟೀಸ್ ಅಂಥೇಳಿ, ನನ್ನ ಸೆಲೆಬ್ರಿಟೀಸ್ ಅವರು, ನನ್ನ ಖ್ಯಾತನಾಮರು ಅಂತ ದರ್ಶನ್ ಕರೆದುಕೊಳ್ಳುವುದು. ಅಂತ ಎಲ್ಲ ಸೆಲೆಬ್ರಿಟಿಗಳಿಗಾಗಿ ಭಾವುಕ ಸಂದೇಶವನ್ನು ಕಳಿಸಿರೋದು ದರ್ಶನ್ ಸಂದೇಶ ಏನು ಅಂತ ಹೇಳಿದ್ರೆ, ನನ್ನ ಹೃದಯದಿಂದ ಈ ಸಂದೇಶ ನಿಮಗೆ ಕಳಿಸ್ತಾ ಇದ್ದೀನಿ ನಾನು. ವಿಜಿ ನಿಮ್ಮೆಲ್ಲರಿಗೂ ಇದನ್ನು ತಲುಪಿಸುತ್ತಾಳೆ. ನಿಮ್ಮೆಲ್ಲರ ಪ್ರೀತಿ, ಕಾಳಜಿ, ಬೆಂಬಲ ನನ್ನ ಸಿನಿಮಾ ಪ್ರಚಾರದ ಬಗ್ಗೆ ಪ್ರತಿ ಬಾರಿಯೂ ವಿಜಿ ನನಗೆ ತಿಳಿಸ್ತಾ ಇದ್ದಾಳೆ. ದೂರ ಇದ್ದರೂ ಕೂಡ ಪ್ರತಿ ಕ್ಷಣವೂ ನಿಮ್ಮ ಉಪಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೀನಿ. ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ದಯವಿಟ್ಟು ಯಾರು ಏನು ಹೇಳಿದ್ರೂ ಚಿಂತೆ ಮಾಡಬೇಡಿ. ಯಾವುದೇ ವದಂತಿ, ನೆಗೆಟಿವಿಟಿ ನಿಮ್ಮ ಹೃದಯವನ್ನು ಅಲುಗಾಡಿಸಲು ಬಿಡಬೇಡಿ. ನೀವೇ ನನ್ನ ಶಕ್ತಿ, ನೀವು ನನ್ನ ಕುಟುಂಬ, ನೀವು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದಾಗಿ ನಾನು ನಿಂತ್ಕೊಂಡಿದ್ದೀನಿ. ನನ್ನ ಜೀವನದ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೀವೇನೆ. ಈ ಸಮಯದಲ್ಲಿ ನಾನು ಬಯಸೋದು ಒಂದೇ, ನಮ್ಮ ಡೆವಿಲ್ ಸಿನಿಮಾ ಕಡೆಗೆ ಗಮನ ಹರಿಸಬೇಕು. ನನಗೆ ತೋರಿಸಿದ ಪ್ರೀತಿಯನ್ನು ಡೆವಿಲ್ಗೂ ತೋರಿಸಿ. ನನ್ನ ಅನುಪಸ್ಥಿತಿಯಲ್ಲಿಯೂ ಸಹ ನೀವು ಪ್ರತಿಯೊಂದು ಪ್ರಶ್ನೆಗೆ, ಅನುಮಾನಕ್ಕೆ, ಧ್ವನಿಗೆ ಉತ್ತರಿಸಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಪದಗಳಿಂದಲ್ಲ, ಆದರೆ ಈ ಚಿತ್ರದ ಅದ್ಭುತ ಯಶಸ್ಸಿನೊಂದಿಗೆ ನನ್ನ ಸಿನಿಮಾಗೆ ನೀವು ಮಾಡ್ತಿರೋ ಪ್ರಚಾರ, ಶ್ರಮ ಮತ್ತು ನಿಮ್ಮ ಒಗ್ಗಟ್ಟಿನ ಬಗ್ಗೆ ಕೇಳಿದಾಗ ನನಗೆ ಹೆಮ್ಮೆ ಮತ್ತು ಭಾವುಕನಾಗ್ತೀನಿ. ನಿಮ್ಮನ್ನೆಲ್ಲ ಮತ್ತೆ ಭೇಟಿಯಾಗುವ ದಿನಕ್ಕೋಸ್ಕರ ಕಾಯ್ತಾ ಇರುವುದೇ ಖುಷಿ ಕೊಡ್ತಾ ಇದೆ. ನನ್ನ ಸುತ್ತಲೂ ಗೋಡೆಯಂತೆ ನಿಂತಿದ್ದಕ್ಕಾಗಿ ಧನ್ಯವಾದಗಳು. ನೀವು ನನ್ನನ್ನು ಎಷ್ಟು ನಂಬ್ತಿರೋ, ನಾನು ನನ್ನ ಸೆಲೆಬ್ರಿಟಿಗಳನ್ನು ಅಷ್ಟೇ ನಂಬ್ತೀನಿ. ಕಾಲವೇ ಸತ್ಯ ಹೇಳುತ್ತೆ, ಸಮಯವೇ ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ತಲೆಯನ್ನೆತ್ತಿ, ಹೃದಯ ಬಲವಾಗಿರಲಿ, ಪ್ರೀತಿ ಅಚಲವಾಗಿರಲಿ ಅಂತ ಹೇಳಿ ಸಂದೇಶವನ್ನು ದರ್ಶನ್ ಕೊಟ್ಟಿದ್ದಾರೆ. ನನ್ನ ಹೃದಯದಿಂದ ಈ ಸಂದೇಶ ನಿಮಗೆ ಕಳುಹಿಸುತ್ತಿದ್ದೇನೆ. ವಿಜಿ ನಿಮ್ಮೆಲ್ಲರಿಗೂ ಇದನ್ನ ತಲುಪಿಸ್ತಾಳೆ. ನಿಮ್ಮೆಲ್ಲರ ಪ್ರೀತಿ, ಕಾಳಜಿ, ಬೆಂಬಲ ನನ್ನ ಸಿನಿಮಾ ಪ್ರಚಾರದ ಬಗ್ಗೆ ಪ್ರತಿ ಬಾರಿಯೂ ವಿಜಿ ನನಗೆ ತಿಳಿಸ್ತಿದ್ದಾಳೆ. ದೂರ ಇದ್ದರೂ ಪ್ರತಿ ಕ್ಷಣವೂ ನಿಮ್ಮ ಉಪಸ್ಥಿತಿಯನ್ನ ನಾನು ಅನುಭವಿಸ್ತಾ ಇದ್ದೇನೆ. ನಾನು ನಿಮಗೆ ಹೇಳಲು ಬಯಸುವುದೇನೆಂದ್ರೆ, ದಯವಿಟ್ಟು ಯಾರು ಏನ್ ಹೇಳಿದ್ರೂ ಚಿಂತಿಸಬೇಡಿ. ಯಾವುದೇ ವದಂತಿ, ನೆಗೆಟಿವಿಟಿ ನಿಮ್ಮ ಹೃದಯವನ್ನ ಅಲುಗಾಡಿಸಲು ಬಿಡಬೇಡಿ. ನೀವು ನನ್ನ ಶಕ್ತಿ, ನೀವು ನನ್ನ ಕುಟುಂಬ, ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದಾಗಿ ನಾನು ನಿಂತಿದ್ದೇನೆ. ನನ್ನ ಜೀವನದ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೀವೇ. ಈ ಸಮಯದಲ್ಲಿ ನಾನು ಬಯಸುವುದು ಒಂದೇ, ನಮ್ಮ ಡೆವಿಲ್ ಸಿನಿಮಾ ಕಡೆಗೆ ಗಮನ ಹರಿಸಬೇಕು. ನನಗೆ ತೋರಿಸಿದ ಪ್ರೀತಿಯನ್ನ ಡೆವಿಲ್ಗೂ ತೋರಿಸಿ. ನನ್ನ ಅನುಪಸ್ಥಿತಿಯಲ್ಲಿಯೂ ಸಹ ನೀವು ಪ್ರತಿಯೊಂದು ಪ್ರಶ್ನೆಗೆ, ಅನುಮಾನಕ್ಕೆ, ಧ್ವನಿಗೆ ಉತ್ತರಿಸಬೇಕೆಂದು ನಾನು ಬಯಸ್ತೇನೆ. ಪದಗಳಿಂದಲ್ಲ, ಆದರೆ ಈ ಚಿತ್ರ ಅದ್ಭುತ ಯಶಸ್ಸಿನೊಂದಿಗೆ. ನನ್ನ ಸಿನಿಮಾಗೆ ನೀವು ಮಾಡ್ತಿರೋ ಪ್ರಚಾರ, ಶ್ರಮ ಮತ್ತು ನಿಮ್ಮ ಒಗ್ಗಟ್ಟಿನ ಬಗ್ಗೆ ಕೇಳಿದಾಗ ನನಗೆ ಹೆಮ್ಮೆ ಮತ್ತು ಭಾವುಕನಾಗ್ತೇನೆ. ನಿಮ್ಮನ್ನೆಲ್ಲ ಮತ್ತೆ ಭೇಟಿಯಾಗುವ ದಿನಕ್ಕಾಗಿ ಕಾಯುತ್ತಿರೋದೇ ಖುಷಿ ಕೊಡ್ತಿದೆ. ನನ್ನ ಸುತ್ತಲೂ ಗೋಡೆಯಂತೆ ನಿಂತಿದ್ದಕ್ಕಾಗಿ ಧನ್ಯವಾದಗಳು. ನೀವು ನನ್ನನ್ನ ಎಷ್ಟು ನಂಬುತ್ತೀರೋ, ನಾನು ನನ್ನ ಸೆಲೆಬ್ರಿಟಿಗಳನ್ನ ಅಷ್ಟೇ ನಂಬ್ತೀನಿ. ಕಾಲವೇ ಸತ್ಯ ಹೇಳುತ್ತದೆ, ಸಮಯ ಎಲ್ಲವನ್ನ ಉತ್ತರಿಸುತ್ತೆ. ಅಲ್ಲಿಯವರೆಗೂ ತಲೆಯನ್ನೆತ್ತಿ, ಹೃದಯ ಬಲವಾಗಿರ್ಲಿ, ಪ್ರೀತಿ ಅಚಲವಾಗಿರ್ಲಿ. ಎಂತಿ ನಿಮ್ಮ ಪ್ರೀತಿಯ ದರ್ಶನ್ ತೂಗುದೀಪ. ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದರ್ಶನ್ಗೆ ಸೆಲ್ನಲ್ಲಿ ಟಿವಿ ಭಾಗ್ಯ ಒಂದು ಕಡೆ ಸಿಕ್ಕಿದೆ. ಜೈಲಿನಲ್ಲಿ ನಟ ದರ್ಶನ್ ಟಿವಿ ಕೇಳಿಕೊಂಡಿದ್ರು, ನಮ್ಮ ಬ್ಯಾರಕ್ಗೆ ಒಂದು ಟಿವಿ ಬೇಕು ಅಂಥೇಳಿ. ಇದೀಗ ಆ ಟಿವಿ ಭಾಗ್ಯ ಸಿಗ್ತಾ ಇದೆ. ಈಗ ಫಿಲ್ಮ್ ಅಪ್ಡೇಟ್ ಕೇಳ್ತಾ ಇದ್ದಾರೋ, ಸುದ್ದಿ ಅಪ್ಡೇಟ್ಗಳು ಕೇಳ್ತಾ ಇದ್ದಾರೋ, ಹೊರಗಿನ ವಿದ್ಯಮಾನ ತಿಳ್ಕೊಳ್ಬೇಕು ಅಂತ ಇದೆಯೋ, ಒಂದು ಮನೋರಂಜನೆ ಬೇಕೋ, ಒಂದು ಯಾವುದೋ ಕ್ರಿಕೆಟ್ ನೋಡಬೇಕೋ ಗೊತ್ತಿಲ್ಲ, ಒಂದು ಟಿ ವಿ ಬೇಕಲ್ಲ ಅಂತ ಕೇಳ್ಕೊಂಡಿದ್ರು. ಇದೀಗ ದರ್ಶನ್ ಬ್ಯಾರಕ್ಗೆ ಟಿವಿಯನ್ನು ಅಳವಡಿಸಲಾಗಿದೆ. ಕೋರ್ಟ್ ಆದೇಶದ ಪ್ರಕಾರ ಬ್ಯಾರಕ್ನಲ್ಲಿ ಟಿವಿಯನ್ನು ಸಿಬ್ಬಂದಿ ಅಳವಡಿಸಿದ್ದಾರೆ. ಇವತ್ತು ಮಧ್ಯಾಹ್ನ ದರ್ಶನ್ ಬ್ಯಾರಕ್ಗೆ ಟಿವಿ ಅಳವಡಿಸಿರೋದು. ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ಅವರಿಗೆ ಟಿವಿ ಸಿಗ್ತಾ ಇದೆ. ಡೆವಿಲ್ ಸಿನಿಮಾದ ರೆಸ್ಪಾನ್ಸನ್ನು ಇದೇ ದರ್ಶನ್ ನೋಡಲಿದ್ದಾರೆ. ಟಿವಿ ಜೊತೆಗೆ CCTVಯನ್ನು ಕೂಡ ಸಿಬ್ಬಂದಿ ಒಂದು ಕಡೆ ಅಳವಡಿಸಿದ್ದಾರೆ.